ಮಂತ್ರಿಗಳಾಗಿರುವಂಥದ್ದು ನನಗಾಗಿರುವಂಥ ವಿಷಯಗಳಲ್ಲಿ ಅಪ್ಪೋರಿ ನೆನಪಿರ್ಲಿಕ್ಕಿಲ್ಲ. ಆದರೆ ನಾನು 2001ರಲ್ಲಿ ಐತರ ಅಮಾವಾಸ್ಯೆ ದಿನ ನಾನು ಈ ಮಠಕ್ಕೆ ಬರ್ತಾ ಇದ್ದೆ. ಈ ಮಠಕ್ಕೆ ಬರಬೇಕಾದ್ರೆ ನಮ್ಮಲ್ಲಿ 2 ವೀಲರ್ ಗಾಡಿ ಕೂಡ ನನ್ನ ಹತ್ರ ಇರಲಿಲ್ಲ. ಇವತ್ತು ಐತರ ಅಮಾವಾಸ್ಯೆ ಇದೆ. ನಾನಿದು 2001 ಇಸ್ವಿದಾಗ ಹೇಳ್ತಾ ಇದ್ದೀನಿ. ನಾನು ಬೇರೆಯವ್ರ ಮನೆ ಕಿರೆ ಇದ್ದೆ. ಅವ್ರ ಕಿರೆ ಇದ್ದವ್ರ ಮನೆ ಮಾಲಕರು 2 ವೀಲರ್ ಗಾಡಿ ಇತ್ತು. ಒಂದೇ ಗಾಡಿ ಮೇಲೆ ನಾವು 3 ಮಂದಿ ಈ ಮಠಕ್ಕೆ ಬಂದಿದ್ವಿ. ಅಪ್ಪೋರಿಗೆ ನೆನಪಿರ್ಲಿಕ್ಕಿಲ್ಲ, ಆದ್ರೂ ನಾನು ಇವತ್ತು ನೆನಪಿಟ್ಕೊಂಡು ಹೇಳ್ತಾ ಇದ್ದೀನಿ. 2 ಗಂಟೆ ಮೇಲ್ಪಟ್ಟು ನಾವು ಅಪ್ಪೋರ್ ಎಷ್ಟಿಗೆ ಹೋಗಿದ್ರು ಕಾಯ್ಕೊಂಡು ಕೆಳಗಡೆ ಕುಂತಿದ್ದೆ. 2 ಗಂಟೆ ಬಿಟ್ಟು ಅಪ್ಪೋರು ಬಂದರು. ಯಾವಾಗ ಬಂದಿರಿ ಅಂತ ಕೇಳಿ ಅಪ್ಪೋರ್ ನಮ್ಗೆ ಆಶೀರ್ವಾದ ಮಾಡಿ, ಇವತ್ತೇನು ಇಲ್ಲಿ ಬಂದಿದ್ದೀನಿ, ಮುಂದಿನ ದಿನಗಳಲ್ಲಿ ಹೊಳ್ಳಿ ಹಿಂದೆ ನೋಡೋಕ್ಲಿಲ್ಲ, ನಮ್ಮನ್ನು ಹಂಗೆ ನೋಡ್ಕೊತೀನಿ ಹೋಗಿ ಮುಂದಕ್ಕೆ ಅಂತಕ್ಕಂಥ ಆಶೀರ್ವಾದ ಮಾಡಿ ಅವತ್ತು 2001 ನಾನು ಕಳ್ಸಿರ್ತೀನಿ. ಇವತ್ತು ನಾವು ಕೂಲಿ ಕಾರ್ಮಿಕರ ಮನೆಗೆ ಹುಟ್ಟಿ ಇವತ್ತು ಒಂದು ಬರೀ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನಾನು ಹುಟ್ಟು ಬೆಳೆದು ಚಿತ್ತಾಪುರ ತಾಲೂಕಿನ ಸ್ವಂತೂರು ಮತ್ತಿಮೂರು ಅಂತಕ್ಕಂಥ ಗ್ರಾಮ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದು ಸೇಡಂ ತಾಲೂಕಿನಿಂದ, ಶಾಸಕರಾಗಿದ್ದು ಕಲಬುರಗಿ ತಾಲೂಕು ಕಲಬುರಗಿ ಗ್ರಾಮದಿಂದ 2 ಬಾರಿ ಶಾಸಕರಾಗಿ ಇವತ್ತು ತಮ್ಮೆಲ್ಲ ಆಶೀರ್ವಾದ ಪರಮ ಪೂಜೆಗಳ ಆಶೀರ್ವಾದದಿಂದ ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಇಲ್ಲಿ ನಾವು ಇಷ್ಟು ಜನ ಬಂದಿದ್ದೀವಿ. ಪರಮ ಪೂಜೆಗಳಲ್ಲಿ ಅವ್ರು ದೊಡ್ಡವ್ರು ಬರ್ಬೇಕು, ಸಣ್ಣವ್ರು ಬರ್ಬೇಕಂತಕ್ಕಂಥದ್ದು ಕೂಡ ಯಾವುದೂ ಇಲ್ಲ. ನಿಜವಾಗಲೂ ಈ ಮಟ್ಟದ ಆಸ್ತಿ ಯಾರಾದರೂ ಇದ್ರೆ ನಾವು ಬರ್ತಕ್ಕಂಥ ಇಲ್ಲಿ ಕುಂತಂತ ಭಕ್ತರು ನಿಜವಾಗ್ಲೂ ಇಂಥ ಪರಮ ಪೂಜೆಗಳ ಆಸ್ತಿ ಅಂತಕ್ಕಂಥ ಕೂಡ ನಾವು ಹೇಳ್ಬೋದು. ಇವತ್ತು ನಾವು ಯಾರೇ ರಾಜಕಾರಣಿ ಬರ್ಬೋದು ಹೋಗ್ಬೋದು, ನಮ್ಮಂತವ್ರು ಯಾರನ್ನ ಬಂದ್ರೆ ಮಠದಲ್ಲಿ ಇರ್ತಕ್ಕಂಥ ಸ್ವಾಮೀಜಿಗಳ ಆಶೀರ್ವಾದ ಅಂತಕ್ಕಂಥದ್ದಲ್ಲ. ನಿಜವಾದ ಆಶೀರ್ವಾದ ನಾವು ಏನು ಮುಂಭಾಗದಲ್ಲಿ ಕುಂತೀವಿ, ಪರಮ ಪೂಜೆಗಳ ಆಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಇರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಯಾಕಂದ್ರೆ ನಾವು ಕೆಲವು ಪ್ರೋಟೋಕಾಲ್ ಪ್ರಕಾರ ಅಪ್ಪರ ಮ್ಯಾಲ್ ಕರ್ಸಿ ಕೂಡಿಸ್ಬೋದು, ಆದರೆ ಅಪ್ಪರ ಆಶೀರ್ವಾದ ಎಲ್ಲರೂ ಕೂಡ ತಮ್ಮ ಮುಂಭಾಗದಲ್ಲಿ ಇದ್ದಂಥವ್ರಿಗೆ ಎಲ್ಲರಿಗಿಂತ ಹೆಚ್ಚಿಗೆ ಆಶೀರ್ವಾದ ಸಿಗ್ತಕ್ಕಂಥ ಮುಂಭಾಗದ ಜನರು ಕೂತಂಥವ್ರು. ಯಾಕಪ್ಪ ಅಂತಂದ್ರೆ ಇವತ್ತು ನಾನು ಕೂಡ ಆ ಮಟ್ಟದಿಂದ ಬಂದಂಥವ್ರು. ನಾನು ಹೇಳಿದೆ, ನಮ್ಮೂರು ಮತ್ತೆ ಮುಳೆ ಗುಣಗುರ್ತಿ 8 ಕಿಲೋಮೀಟರ್ 7 ಕಿಲೋಮೀಟರ್ ದಿನ ನಡ್ಕೊತ ಸಾಲಿ ಹೋದಂಥವ್ನು. 1 to 7 ಊರಲ್ಲಿ ಓದಿ 8 ಗುಲ್ಬರ್ಗ ಅಡ್ಮಿಷನ್ ಮಾಡಿದ್ರೆ ನನಗೆ ಹಾಸ್ಟೆಲ್ ಹಾಕ್ತಾರೆ ಬಟ್ಟಿ ಮತ್ತೆ ಟಿ ಸಿ ಕಿತ್ಕೊಂಡು ಗುಣಗುರ್ತಿ ಅಡ್ಮಿಷನ್ ಮಾಡಿ ಸಾಲಿ ಹೋದಂಥವ್ನು. ಇವತ್ತು ಈ ಮಟ್ಟಕ್ಕೆ ಏನಾದರೂ ಬೆಳೆದೇನಂದ್ರೆ ಪರಮ ಪೂಜೆಗಳ ಆಶೀರ್ವಾದದಿಂದ ಅಂತಕ್ಕಂಥದ್ದು ಕೂಡ ನಾವು ನೆನಪಿಟ್ಟುಕೊಳ್ಳಬೇಕಾಗ್ತದೆ. ಇವತ್ತು ಈ ಮಠದ ಕೂಡ ಇತಿಹಾಸ ಬಹಳ ದೊಡ್ಡದಿರ್ತಕ್ಕ ಮಠ. ಆದ್ರೆ ಇವತ್ತು ಫ್ಯಾಮಿಲಿ ಜೊತೆ ಬರ್ಬೇಕು. ಯಾಕಂದ್ರೆ ಬೆಂಗಳೂರಿಗೆ ಬಂದು ಕಾರ್ಡು ಕೊಟ್ಟು ಕೇಂದ್ರ ಸಚಿವ ಸೋಮಣ್ಣ ಸಾಹೇಬ್ ಹೇಳಿದ್ರೆ ಅವ್ರು ಬೇರೆ ಕಡೆ ಬೇಜಾರಕ್ಕಾಗಲ್ಲ, ನಡು ಇನ್ನೊಂದು ಸರ್ತಿ ನಾನು ಏನಾದರೂ ಕೂಡ ಬಂದು ಮಠಕ್ಕೆ ಆಶೀರ್ವಾದ ತಗೊಂಡು ಹೋಗ್ತೀನಿ ಅಂತಕ್ಕಂಥ ಕೂಡ ಸೋಮಣ್ಣ ಸಾಹೇಬರು ಕೂಡ ಹೇಳಿದರು. ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರು ವಿಜಯಣ್ಣವರು ಕೂಡ ನಾನು ನಿನ್ನೆ ಅವ್ರ ಜೊತೆಯಾಗಿದ್ದೆ. ಆದರೆ ನಿನ್ನೆ ಅವ್ರ ಸುತ್ತ ಕೂಡ ಹೇಳಿದ್ರೆ ಅರ್ಧ ಗಂಟೆ ಟೈಮ್ ಸಿಕ್ಕಿಲ್ಲ, ಬೇರೆ ಕಾರ್ಯಕ್ರಮ ಬಿಜಿ ಇರೋದ್ರಿಂದ ನಾನು ಆಗಂಗಿಲ್ಲ, ನಡು ಬಂದ ಹೋಗ್ತೀನಿ ಅಂತಕ್ಕಂಥ ಕೂಡ ಅವ್ರು ಕೂಡ ಹೇಳ್ತಕ್ಕಂಥ ನಾನು ಕೇಳಿದ್ದೀನಿ. ಇವತ್ತು ನಾನು ಇಂಥದ್ದು ಅದೃಷ್ಟ ಇವತ್ತು ನನಗೆ ನನ್ನ ಕೈಲಿ ಉದ್ಘಾಟನೆ ಮಾಡಿಸಿ ನಮ್ಮ ಮುಂಭಾಗದಲ್ಲಿ ಮಾತಾಡೋಕ್ಕೆ ಏನು ಅವಕಾಶ ಇರ್ತದೆ ಅಂತಂದ್ರೆ ನಾನು ಯಾವ ಜನ ಪುಣ್ಯ ಮಾಡಿರೋದು ಗೊತ್ತಿಲ್ಲ. ಆದರೆ ಇವತ್ತೊಂದು ಆಶೀರ್ವಾದ ಪರಮ ಪೂಜೆಗಳು ತಮ್ಮೆಲ್ಲರಿಗೂ ಆಶೀರ್ವಾದ ಆಗಿದೆ ಅಂತಕ್ಕಂಥ ಕೂಡ ನಾನು ಹೇಳಬೇಕಾಗ್ತದೆ. ಇವತ್ತು ನಾನು ಈ ಮಠದಲ್ಲಿ ನಾನು 1ನೇ ಸಲ ನಾನು ಯಾವ ಒಬ್ಬ ಸಣ್ಣ ಭಕ್ತನಾಗಿ ಬಂದಿದ್ದು, ಇವತ್ತು ಈ ಮಠದಲ್ಲಿ ನಾನು ಶಾಸಕನಕ್ಕಿಂತಲೂ ಒಬ್ಬ ಸಣ್ಣ ಈ ಮಠದಲ್ಲಿ ನಾನು ಒಬ್ಬ ಭಕ್ತನಾಗಿ ಕೆಲಸ ಮಾಡ್ತೀನಿ, ಭಕ್ತನಾಗಿ ಬರ್ತೀನಿ ಅಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತರ ನಾನು ಹೇಳಬೇಕಾಗಿದೆ. ಪರಮ ಪೂಜೆಯವರು ಇವತ್ತು ನಾನು ಎಷ್ಟೇ ಸರ್ತಿ ಬರಲಿ ಯಾವುದೇ ಒಂದು ಕೆಲಸ ನನಗೆ ಹೇಳೋರಲ್ಲ, ಏನಿಲ್ಲ. ಅವರಷ್ಟೇ ಕೇಳೋದು, ಯಾವಾಗೇ ಬಂದು ಪ್ರಸಾದ ಮಾಡಿ ಹೋಗಪ್ಪ ಅಂತಕ್ಕಂಥದ್ದು. ನಾವು ಕುಟುಂಬ ಸಮೇತ ಬಂದ್ರು ನಾವು ಮನೆ ಪ್ರಸಾದ ಮಾಡಿ ಹೋಗೋದು, ನಾನು ಒಬ್ಬ ಬಂದು ಕೂಡ ಪ್ರಸಾದ ಮಾಡಿ ಹೋಗೋದು. ಯಾವತ್ತೂ ಮತ್ತೆ ಇವತ್ತಿಂತಾನೆ ಈ ಮಠದಲ್ಲಿ ಯಾವುದೇ ಒಂದು ಸಣ್ಣ ಕೆಲಸ ಕೂಡ ನನಗೆ ಹೇಳಿಲ್ಲ. ಅವ್ರು ಫೋನು ಹಚ್ಚಿಂಗಿಲ್ಲ, ಬಂದ್ರೆ ಕಾರ್ಯಕ್ರಮ ಬಂದು ಹೋಗು ಅಂತಕ್ಕಂಥದ್ದು ಒಂದು ವಿಷಯ ಮಾತ್ರ ನಾನು ತಿಳಿಸ್ತಕ್ಕಂಥ ಕೆಲಸ ಪರ್ವ ಪೂಜೆಗಳು ಮಾಡ್ತಾ ಇದ್ದಾರೆ. ಇನ್ನೊಂದು ಕಾರ್ಯಕ್ರಮ ಯಾವತ್ತೂ ಕೂಡ ನನಗೆ ಮಿಸ್ ಆಗ್ತಕ್ಕಂಥ ನಮ್ಮ ಖಂಡೆ ಪೂಜೆ ಇರ್ತಕ್ಕಂಥದ್ದು ಒಂದು ದಿನ ಯಾವತ್ತೂ ಕೂಡ ನನಗೆ ಮಿಸ್ ಆಗ್ತದೆ. ಯಾಕಂದ್ರೆ ಅವತ್ತು ನನ್ನ ಊರಲ್ಲೇ ನಮ್ಮದು ಕಾರ್ಯಕ್ರಮ, ಮನೆಯಲ್ಲೇ ಕಾರ್ಯಕ್ರಮ ಇರೋದ್ರಿಂದ ಈ ಕಾರ್ಯಕ್ರಮ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ ಯಾವಾಗ ಕೂಡ. ಅದಕ್ಕೆ ಪರಮ ಪೂಜೆಗಳು ಕೂಡ ಕ್ಷಮೆ ಕೇಳ್ತೀನಿ. ಅನೇಕರಿಗೆ ಕೂಡ ನಾನು ಬರ್ಲಿಕ್ಕೆ ಆಗಿಲ್ಲ, ಅದೇ ದಿನ ದೊಡ್ಡ ಕಾರ್ಯಕ್ರಮ ಊರಲ್ಲಿ ಇರೋದ್ರಿಂದ ಬರ್ಲಿಕ್ಕಾಗಿಲ್ಲ ಅಂತಕ್ಕಂಥ ಕೂಡ ನಮ್ಮ ಮುಖಾಂತರ ಹೇಳಬೇಕಾಗಿದೆ. ನಾನು ಯಾವತ್ತೂ ಕೂಡ ಈ ಮಟ್ಟದಲ್ಲಿ ಒಬ್ಬ ಭಕ್ತನಾಗಿ ನಾನು ತಪ್ಪರು ಏನೇ ಜವಾಬ್ದಾರಿ ಒಪ್ಪಿಸಿದ್ರು ಕೂಡ ಅಪ್ಪರು ಏನು ಹೇಳಿರ್ತಾರೋ ಅಪ್ಪರ ಮಾರ್ಗದರ್ಶನದಲ್ಲಿ ನಾನು ಕೂಡ ಈ ಮಟ್ಟದಲ್ಲಿ ದುಡಿತೀನಿ ಅಂತಕ್ಕಂಥದ್ದು ಕೂಡ ನಮ್ಮ ಮುಖಾಂತರ ಎಲ್ಲರಿಗೂ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಕೂಡ ನಮಗೆ ಇವತ್ತು ಕರೆಸಿ